ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ಕೃಷ್ಣ ಗರಳ್ಳಿ. ಇವತ್ತಿನಿಂದ 9-10 ದಿನಗಳ ಕಾಲ ಸಚಿವರು ಶಾಸಕರು ಜನರ ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಇಡೀ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಆ ಒಂದು ಚುನಾವಣೆಯನ್ನು ಉಸ್ತುವಾರಿ ಹೊತ್ತಿರತಕ್ಕಂಥವರು ಕಾಂಗ್ರೆಸ್ನ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಚಿವರು. ಹಾಗಾಗಿ ಆ ಒಂದು ಚುನಾವಣೆಯನ್ನು ಗೆಲ್ಲುವಂಥ ಒಂದು ಹೊಣೆಗಾರಿಕೆ ಈಗ ಅವರಿಗೆ ನಾಯಕರುಗಳಿಗೂ ಕೊಟ್ಟಿರುವಂಥ ಒಂದು ಕಾರಣಕ್ಕೋಸ್ಕರವಾಗಿ ಇಂದಿನಿಂದ ಅವರು ಚುನಾವಣಾ ಪ್ರಚಾರದಲ್ಲಿ ಈಗಾಗಲೇ ತೊಡಗ್ತಾ ಇರುವಂಥದ್ದು. ಒಂದು ಕಡೆಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ಧುಮುಕಿರುವಂಥದ್ದು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನು ಮಾಡುವಂತೆ ಕೂಡ ಮುಂದಾಗಿರುವಂಥದ್ದು. ಇವತ್ತು ಮತ್ತು ನಾಳೆ ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವಂತೆ ನಿಟ್ಟಿನಲ್ಲಿ ಕೂಡ CM ಸಿದ್ದರಾಮಯ್ಯ ಕೂಡ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ DCM DK ಶಿವಕುಮಾರ್ ಕೂಡ ಇಲ್ಲೊಂದು ಕಡೆ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಆಂತರಿಕ ಗೊಂದಲಗಳನ್ನು ಸರಿಪಡಿಸೋದ್ರ ಮುಖಾಂತರವಾಗಿ ಈಗ ಅಂತಿಮವಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಹುಮ್ಮಸ್ಸು ಮತ್ತು ಹುರಿದುಂಬಿಸುವಂಥದ್ದು. ಆ ಮುಖಾಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ನಿಟ್ಟಿನಲ್ಲಿ DCM DK ಶಿವಕುಮಾರ್ KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ನಾಳೆಯಿಂದ ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕುವಂತೆ ನಿಟ್ಟಿನಲ್ಲಿ ಕೂಡ ಈಗಾಗಲೇ DCM DK ಶಿವಕುಮಾರ್ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಈ ಒಂದು ಬೈ ಎಲೆಕ್ಷನ್ ಅನ್ನುವಂಥದ್ದು ಕಾಂಗ್ರೆಸ್ನ ಶಾಸಕರಿಗೆ, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ರೀತಿ ಹಣೆ ಬರಹವನ್ನು ಒಂದು ರೀತಿ ನಿರ್ಧಾರ ಮಾಡುವಂಥ ಒಂದು ಚುನಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಉಪಚುನಾವಣೆಯ ಫಲಿತಾಂಶ ಮುಗಿದ ಬಳಿಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆಗೆ ನಾಯಕತ್ವದ ಬದಲಾವಣೆ, ಮತ್ತೊಂದು ಕಡೆ ಸಂಪುಟ ಪುನರಚನೆ ಅನ್ನುವಂಥದ್ದು. ಒಂದು ವೇಳೆ ಎರಡೂ ಕೂಡ ಆದರೂ ಕೂಡ ಎಲ್ಲೊಂದು ಕಡೆ ಮಂತ್ರಿಮಂಡಲದ ಪುನರಚನೆ ಆದರೂ ಕೂಡ ಶಾಸಕರಿಗೆ ಮಂತ್ರಿ ಭಾಗ್ಯವ ಒಲಿದು ಬರುವಂಥ ಸಾಧ್ಯತೆ ಇದೆ. ಈಗಿರ್ತಕ್ಕಂಥ ಒಂದಷ್ಟು ಜನ ಸಚಿವರನ್ನ ಕೈ ಬಿಡುವಂಥದ್ದು, ಅವರ ಜಾಗಕ್ಕೆ ಹೊಸಬರ ಮತ್ತು ಹಿರಿಯ ಶಾಸಕರನ್ನ ಮತ್ತೊಮ್ಮೆ ಅವ್ರನ್ನ ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ಕೂಡ ಹೈಕಮಾಂಡ್ ನಾಯಕರು ಕೂಡ ಆಲೋಚನೆ ಮಾಡ್ಬೋದು. ಹಾಗಾಗಿನೇ ಇಲ್ಲೊಂದು ಕಡೆ ಈ ಒಂದು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಹೆಚ್ಚೆಚ್ಚು ಆ ಒಂದು ಕ್ಷೇತ್ರಗಳಲ್ಲಿ ಮತಗಳನ್ನು ಹಾಕಿಸುವಂಥದ್ದು, ಮತ್ತು ತಮ್ಮದೇ ಆದಂಥ ಸಮುದಾಯದ ಮುಖಾಂತರವಾಗಿ ಆ ಒಂದು ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಲ್ಲುವಂಥದ್ದು. ಆ ಮುಖಾಂತರವಾಗಿ ಅಲ್ಲಿ ತಮಗೆ ಕೊಟ್ಟಿರ್ತಕ್ಕಂತಹ ಹೋಬಳಿ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಮತ್ತೊಂದು ಕಡೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಆ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಗಳನ್ನು ಹಾಕಿಸುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರಿಗೆ ಈಗಾಗಲೇ ಪಣವನ್ನು ತೊಟ್ಟಿರುವಂಥದ್ದು. ಅಲ್ಲಿ ಇರತಕ್ಕಂಥ ಸಚಿವರಿಗೆ ಶಾಸಕರು ಒಂದು ರೀತಿ ಫೈಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಸಚಿವರು ಕೂಡ ಒಂದು ಅಧಿಕಾರದಲ್ಲಿ ಮುಂದುವರಿಯುವಂಥ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಉಪಚುನಾವಣೆಯಲ್ಲಿ ಹೆಚ್ಚೆಚ್ಚು ಮತಗಳಿಕೆಯನ್ನು ಕೆಲಸವನ್ನು ಮಾಡದೇ ಆದಲ್ಲಿ ಅವರು ಮಂತ್ರಿಮಂಡಲದಲ್ಲಿ ಮುಂದುವರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಇಲ್ಲ ಒಂದು ಕಡೆ ಅವರಿಗೆ ತಲೆದಂಡ ಆಗುವಂಥದ್ದು, ಸಂಪುಟದಿಂದ ಕೈ ಬಿಡುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಇನ್ನು 3 ವರ್ಷಗಳು ಕೂಡ ಪೂರೈಸ್ತಾ ಇದೆ. ಇನ್ನು ಕೇವಲವಾಗಿ ಅಧಿಕಾರ ಇರತಕ್ಕಂಥದ್ದು 2 ವರ್ಷಗಳು ಮಾತ್ರ. ಈಗ 2 ವರ್ಷಗಳಲ್ಲಿ ನಾವು ಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಶಾಸಕರು ಕನಸನ್ನು ಕಾಣ್ತಾ ಇದ್ದಾರೆ. ಈಗಾಗಲೇ ಸಭೆಗಳನ್ನು ಕೂಡ ಮಾಡಿದ್ದಾರೆ, ಹೈಕಮಾಂಡ್ ನಾಯಕನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಕೂಡ ಭೇಟಿಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಏನು ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯ ಮುಗಿದ ಬಳಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸಂಪುಟ ಪುನರಚನೆ ಮಾಡಬೇಕು ನಿಟ್ಟಿನಲ್ಲಿ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಶಾಸಕರು ಸಚಿವರೆಲ್ಲರೂ ಕೂಡ ಇದೀಗ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಎಲ್ಲ ಒಂದು ಕಡೆ ಸಚಿವರುಗಳು ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು, ಏನಾದರೂ ಇಲಾಖೆಯ ಕೆಲಸ ಆಗಿರ್ಬೋದು, ಅಧಿಕಾರಿಗಳು ಸಭೆ ಮಾಡುವಂಥದ್ದಾಗಿರ್ಬೋದು, ಮತ್ತೊಂದು ಕಡೆ ಇಲಾಖೆಯ ಕೆಲಸಗಳಾಗಿರ್ಬೋದು, ಅದ್ರ ಜೊತೆಗೆ ಜಿಲ್ಲೆಗಳಲ್ಲಿರುವಂಥ ಕೆಲಸಗಳಾಗಿರ್ಬೋದು, ಕಾರ್ಯದರ್ಶಿಗಳಿಗೆ ಕೊಡುವಂಥದ್ದು, ವಹಿಸುವಂಥದ್ದು, ಈ ರೀತಿಯ ನಿಟ್ಟಿನಲ್ಲಿ ಅವರಿಗೆ ಸಚಿವಗಳು ಜವಾಬ್ದಾರಿಯನ್ನು ಕೊಟ್ಟರೆ, ಮತ್ತೊಂದು ಕಡೆ ಆಡಳಿತ ಪಕ್ಷದ ಶಾಸಕರು ಕೂಡ ತಮ್ಮ ಆಪ್ತರಿಗೆ ತಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡೋದ್ರ ಮುಖಾಂತರವಾಗಿ ಅಂದರೆ ಜನರ ಸಮಸ್ಯೆಗಳೇನಾದರೂ ತುರ್ತು ಸಮಸ್ಯೆಗಳಿದ್ದರೆ ಅದನ್ನು ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೂಡ ನೋಡ್ಕೊಳ್ಳುವಂತೆ ಸೂಚಿಸುವುದರ ಮುಖಾಂತರವಾಗಿ ಅಂತಿಮವಾಗಿ ಶಾಸಕರೆಲ್ಲರೂ ಕೂಡ ಬಾಗಲಕೋಟೆ ಆಗಿರ್ಬೋದು, ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಟಿಕಾಣಿ ಕೂಡ ಹೂಡಿರುವಂಥದ್ದು. ಅಲ್ಲಿ ಕಳೆದ ಬಾರಿ ಈ ಹಿಂದೆ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು 2013 ಸಂದರ್ಭದಲ್ಲಿ, ಆಗ CM ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಆಗ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆ ಕೂಡ ಬಂದಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರವೇನೆ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಟಿಕಾಣಿಯನ್ನು ಹೂಡೋದ್ರ ಮುಖಾಂತರವಾಗಿ ಶಾಸಕರು ಸಚಿವರೆಲ್ಲರೂ ಕೂಡ ಟಿಕಾಣಿಯನ್ನು ಹೂಡಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಸಫಲ ಕೂಡ ಆಗಿದ್ರು. ಈಗ ಅದೇ ರೀತಿಯಾದಂಥ ಮಾದರಿಯಲ್ಲಿ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಅಲ್ಲಿ ಅಂದರೆ ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಒಬ್ಬ ಶಾಸಕ, ಹೋಬಳಿಗೊಬ್ಬರು ಸಚಿವರು, ಮತ್ತೊಂದು ಕಡೆ ಮುಖ್ಯವಾಗಿ ಅಲ್ಲಿ ಮೇಲ್ವಿಚಾರಣೆಗೆ ಒಂದಷ್ಟು ಜನ ಪ್ರಭಾವಿ ಸಚಿವರುಗಳು, ಹೀಗೆ ಪ್ರಧಾನ ಕಾರ್ಯದರ್ಶಿಗಳು ಹೀಗೆ ನಿಯೋಜನೆಯನ್ನು
ಜೋಡಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೇ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಬೈ ಎಲೆಕ್ಷನ್ ಚುನಾವಣೆಯನ್ನು ಗೆಲ್ಲೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಪಂಚರಾಜ್ಯಗಳ ಚುನಾವಣೆ ಕಡೆಗೂ ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಗಮನವನ್ನು ಕೊಟ್ಟಿರುವಂಥದ್ದು. ಕೇರಳದಲ್ಲೂ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಕೂಡ ತಮ್ಮ ಆಪ್ತ ಸಚಿವರ ಮುಖಾಂತರವಾಗಿ ಒಂದು ಕಡೆ MB ಪಾಟೀಲ್, KJ ಜಾರ್ಜ್ ಅವರೆಲ್ಲರೂ ಕೂಡ ಕೇರಳ ರಾಜ್ಯದಲ್ಲಿ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಅಸ್ಸಾಂ ಚುನಾವಣೆ ಉಸ್ತುವಾರಿ ಕೂಡ ಹೊತ್ಕೊಂಡಿದ್ದಾರೆ. ಈಗಾಗಲೇ 2-3 ದಿನಗಳ ಕಾಲ ಲೋಗಿ ಬಂದಿರುವಂಥದ್ದು. ಚುನಾವಣಾ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಗೆಲ್ಲಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿ ಈಗಾಗಲೇ ಬಂದಿರುವಂಥದ್ದು. ಮತ್ತೆ ಅವರು ಅಸ್ಸಾಂಗೆ ತೆರಳುವಂಥ ಸಾಧ್ಯತೆ ಕೂಡ ಇದೆ. ಇವತ್ತು ಬೆಂಗಳೂರಲ್ಲಿ ಇದ್ಕೊಂಡು ನಾಳೆಯಿಂದ ಬೈ ಎಲೆಕ್ಷನ್ನಲ್ಲಿ ಪ್ರಚಾರಗಳನ್ನು ಮಾಡಿ ರಾಜ್ಯದ ಬೈ ಎಲೆಕ್ಷನ್ಗಳಲ್ಲಿ ಪ್ರಚಾರವನ್ನು ಮಾಡಿ ಅಂತಿಮವಾಗಿ ಅವರು ಅಸ್ಸಾಂಗೆ ಮತ್ತೊಮ್ಮೆ ತೆರಳೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ಅಧಿಕೃತವಾಗಿ ಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗುವಂಥದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ DMK ಕೂಡ ಅಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಚುನಾವಣೆ ಕೂಡ ಎದುರಿಸ್ತಾ ಇದೆ. ಅವರಿಗೆ ಸಪೋರ್ಟ್ ಆಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಗಡಿ ಭಾಗದಲ್ಲಿ ತಮಿಳುನಾಡು ಕರ್ನಾಟಕದ ಗಡಿ ಭಾಗದಲ್ಲೂ ಕೂಡ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಕೂಡ ಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಇದ್ರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಸಚಿವರ ಜೊತೆಗೆ ಪ್ರತಿಪಕ್ಷ BJP ಸದಸ್ಯರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ಅವರು ಕೂಡ ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಸೂಚನೆಯಂತೆ ಇದೀಗ ಅವರು ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅದ್ರ ಜೊತೆಗೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಮತ್ತು ಬೈ ಎಲೆಕ್ಷನ್ ಆಗಿರ್ಬೋದು, ಹೀಗೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸೋದ್ರ ಜೊತೆಗೆ ಅಲ್ಲಿ BJP ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಅಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಕೂಡ ಈಗಾಗಲೇ ಪಣವನ್ನು ತೊಟ್ಟಿರುವಂಥದ್ದು. ಹೀಗಾಗಿನೇ 8-9 ದಿನಗಳ ಕಾಲ ಈಗಾಗಲೇ ಬಜೆಟ್ ಅಧಿವೇಶನ ಕೂಡ ಮುಕ್ತಾಯವಾಗಿದೆ. ಅದಕ್ಕೋಸ್ಕರವಾಗಿಯೇ ಒಂದು ದಿನ ಮುಂಚಿತವಾಗಿಯೇ ಈಗಾಗಲೇ ಸರ್ಕಾರ ಮೊಟಕುಗೊಳಿಸಿರುವಂಥದ್ದು ಅಧಿವೇಶನವನ್ನು. ಇದೀಗ 8-9 ದಿನಗಳ ಕಾಲ ಚುನಾವಣೆ ಕಡೆ ಶಾಸಕರು, ಸಚಿವರು, CM, DCM ಎಲ್ಲರೂ ಕೂಡ ಗಮನವನ್ನು ಕೊಡೋದ್ರ ಮುಖಾಂತರವಾಗಿ ಇನ್ನೇನಿದ್ರು ಕೂಡ ಈ ಒಂದು ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಇದೀಗ ಗಮನವನ್ನು ಕೊಟ್ಟಿರುವಂಥದ್ದು. ಹಾಗಾಗಿನೇ 8-9 ದಿನಗಳ ಕಾಲ ಈ ಒಂದು ಶಾಸಕರು, ಸಚಿವರು ಮತ್ತು CM, DCM ಸೇರಿದಂತೆ ಎಲ್ಲರೂ ಕೂಡ ಜನರಿಗೆ ಸಿಗೋದು ಈಗಾಗಲೇ ಅನುಮಾನ ಆಗಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.